24 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ರೇಡಿಯಂ ಸಾಸಿ ರೂಮ್ ಮಾಡಿಲ್ಲ, ಕಸ್ಟಮರ್ ಕಡೆಯಿಂದ ಹೆಂಗ್ ಬಂದ್ಬಿಟ್ಟು ಹಂಗೆ ನಿಲ್ಸಿರ್ತೀವಿ ಗಾಡಿ. ಜೆನ್ಯೂನ್ ರೈಡಿಂಗ್ ಗಾಡಿ. ಇದು ಬಂದ್ಬಿಟ್ಟು ಸ್ಪೆಂಡರ್ 23 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 11,000 ಕಿಲೋಮೀಟರ್ ಓಡಿದೆ, ಜಾಸ್ತಿ ಓಡಿಲ್ಲ ಗಾಡಿ. ಇಂಜಿನ್ ಕಂಡೀಷನ್ ಸೂಪರ್, ಡಾಕ್ಯುಮೆಂಟ್ಸ್ ಕಂಡೀಷನ್ ಸೂಪರ್. ಶೋರೂಮ್ ಇಷ್ಟು ಸಿಗುತ್ತೆ ಗಾಡಿಗೆ ವೀಕ್ಷಕರಿಗೆ. ಶೋರೂಮ್ ಇಷ್ಟು ಸಿಗುತ್ತೆ, ಅದು ಕೂಡ RM5M. ಇವಾಗ ನಿಮಗೆ ಗಾಡಿ ರೇಟ್ ಹೇಳಿದೆ, ಅದ್ರಲ್ಲಿ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, NBN ರಾಯಲ್ ಮಾಡೆಲ್ಸ್ ನಿಮಗೆ ಆತ್ಮೀಯ ಸ್ವಾಗತ. ಒಳ್ಳೆ ಮೈಲೇಜ್ ಗಾಡಿ ಹುಡುಕ್ತಾ ಇದ್ರ, ಅದರಲ್ಲಿ ಕೀಲೆಸ್ ಗಾಡಿ ಹುಡುಕ್ತಾ ಇದ್ರಾ, ನಿಮ್ಗೆ NBN ರಾಯಲ್ ಮಾಡೆಲ್ಸ್ ಸಿಗುತ್ತೆ, ಮಿಸ್ ಮಾಡ್ಕೊಳ್ಕೋಬೇಡಿ. ಇವತ್ತು ನಮ್ಮ ಶೋರೂಮ್ ಅಲ್ಲಿ ಯಾವ ಗಾಡಿ ಇದೆ, ಏನ್ ರೇಟ್ ಇದೆ, ಪ್ರತಿಯೊಂದು ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ರಿಲೇಷನ್ ಯಾರಾದ್ರೂ ಒಂದು 2 ವೀಲರ್ ಬೈಕ್ ತಗೋಬೇಕಂತ ಪ್ಲಾನ್ ಇದ್ರೆ ಅಂತವ್ರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ನಮ್ಮ ಶೋರೂಮ್ ಅಲ್ಲಿ ಯಾವ ಗಾಡಿ ಇದೆ, ಏನ್ ರೇಟ್ ಇದೆ, ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು NBN ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋನ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಮೇಲೆ ಆಸೆ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಸ್ಪೆಷಲಿ ಫ್ರೆಂಡ್ ಸರ್ಕಲ್, ನಿಮ್ಮ ರಿಲೇಷನ್ ಯಾರಾದ್ರೂ 2 ವೀಲರ್ ತಗೊಳಿದ್ರೆ ಅಂತವ್ರಿಗೆ ತಪ್ಪದೆ ಶೇರ್ ಮಾಡಿ. ಬನ್ನಿ, ಇನ್ನು ತಡ ಮಾಡೋದು ಬೇಡ, ಪ್ರತಿಯೊಂದು ಗಾಡಿದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ತಿಳ್ಕೊಳ್ಳೋಣ. ಫಸ್ಟ್ ನೋಡ್ತಾರೆ ಬಂದು RN5M ವರ್ಷನ್ ಬರುತ್ತಿದ್ದು, ಓಕೆನಾ, 22 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿಗೆ ನೋಡ್ತಾ ಇರಬಹುದು ರಿಮೋಟ್ ಕಂಟ್ರೋಲ್ ಇದೆ, ತೋರಿಸ್ಬಿಡಿ ವೀಕ್ಷಕರಿಗೆ. ರಿಮೋಟ್ ಕಂಟ್ರೋಲ್ ಎಲ್ಲ ಇದರಲ್ಲಿ ಅಪ್ಡೇಟ್ ಆಗುತ್ತೆ, ಇದರಲ್ಲಿ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಇಲ್ಲ ಪಾರ್ಕಿಂಗ್ ಮಾಡೋದಿಲ್ಲ ಅನೌನ್ಸ್ಮೆಂಟ್ ಮಾಡುತ್ತೆ, ನೋಡ್ತಾ ಇರ್ಬೋದು. ಎಲ್ಲ ಇದರಲ್ಲೇ ಇರುತ್ತೆ ನಿಮಗೆ. ಕಸ್ಟಮರ್ ಬಂದ್ಬಿಟ್ಟು ಓನರ್ ಒಂದು 20,000 ಎಕ್ಸಸೈಸ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಬಿಟ್ಟವ್ರೆ. ಓಕೆನಾ, ಈ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡೋ ಅವಶ್ಯಕತೆ ಇಲ್ಲ, ತಗೊಂಡವರು ತಗೊಳ್ಳೋದು ಓಡಿಸೋದು ಅಷ್ಟೇ ಕೆಲಸ. ಎಲ್ಲ ಅಪ್ಡೇಟ್ ಇದೆ, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಇದೆ. ವೀಕ್ಷಕರು ಡೈರೆಕ್ಟ್ ಶೋರೂಮ್ ಬರಲಿ, ಇನ್ನೂ ಕಡಿಮೆ ಆಗುತ್ತೆ. ಫೈನಲ್ 190 ಆಗುತ್ತೆ, 190 ಆಗುತ್ತೆ. ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸಿಕ್ಬಿಡುತ್ತೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಿಮ್ಮ ವೀಕ್ಷಕರು ಆದಷ್ಟು ಬೇಗ ಈ ಗಾಡಿನ ಬಂದು ತಗೊಂಬೋದು. ಸೊ ಈ ಕಂಪ್ಲೀಟ್ ಗಾಡಿ ಕೂಡ ನೋಡ್ಬೋದು, ಕೀಲೆಸ್ ಎಂಟ್ರಿ ಸ್ಟಾರ್ಟ್ ಕೂಡ ಆಗುತ್ತೆ ಇಮಿಡಿಯೇಟ್ ಆಗಿ ನೋಡ್ಬೋದು. ಗಾಡಿ ಲಾಕ್ ಆಯಿತು, ಅನ್ಲಾಕ್ ಆಯಿತು. ಇವಾಗ ನೋಡಿ ಗಾಡಿ ಸ್ಟಾರ್ಟ್ ಆಗುತ್ತೆ, ನಮ್ಮ ಮುಂದೆ ಸ್ಟಾರ್ಟ್ ಆಯಿತು. ಎಲ್ಲ ರಿಮೋಟಲ್ಲೇ. ಓಕೆ, 190 ಹೇಳ್ತಾರದಾ? 2 ಹೇಳ್ತಾ ಇರೋದು. ಕೋಟಿಂಗ್ ಪ್ರೈಸು 190 ಆಗುತ್ತೆ. ಬರ್ಲಿ, ನಿಮ್ಗೆ ವೀಕ್ಷಕರು ಇನ್ನೂ ಕಡಿಮೆ ಆಗುತ್ತೆ. ನೆಗೋಷಿಯಬಲ್ ಅಂತ ಆಗುತ್ತೆ. ನೋಡಿಬೋದು ಗಾಡಿ ನಿಮಗೆ ಕಂಪ್ಲೀಟ್ ಆಗಿ. ಗಾಡಿ ಕೂಡ ಅನ್ಲಾಕು, ಲಾಕು, ಆಫು, ಆನ್ ಮಾಡ್ಕೋಬೋದು. ಇಗ್ನಿಷನ್ ನಿಮಗೆ ಪ್ರತಿಯೊಂದು ನೋಡ್ಬೋದು, ಕೀಲೆಸ್ ಎಂಟ್ರಿ ಇರುತ್ತೆ. 1,90,000 ಹೇಳ್ತಾರದು. ಡಾಕ್ಯುಮೆಂಟ್ ಎಲ್ಲ ಪ್ರತಿಯೊಂದು ರನ್ನಿಂಗ್ ಇದೆಯಾ? ಎಲ್ಲ ರನ್ನಿಂಗ್ ಇದೆ. ಶೋರೂಮ್ ಇಷ್ಟು ಸಿಗುತ್ತೆ ಗಾಡಿಗೆ ವೀಕ್ಷಕರಿಗೆ. ಶೋರೂಮ್ ಇಷ್ಟು ಸಿಗುತ್ತೆ, ಅದು ಕೂಡ RM5M. ಯಾರು ನೋಡ್ತಾರೆ M ಎಡಿಷನ್ ನೋಡ್ಬೋದು ನಿಮಗೆ. ಸೊ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಕ್ತಿದೆ. 1,90,000 ಹೇಳ್ತಾರದು. ಎಷ್ಟು ಅದ್ರಲ್ಲಿ ನೆಗೋಷಿಯೇಟ್ ಆಗ್ಬೋದು, ನೆಗೋಷಿಯಬಲ್ ಆಗುತ್ತೆ. ತೊಳಿ ಆಯ್ತು. ಹಾಗೆ NS 200 ನೋಡೋರಿಗೆ ಒಂದು ವೆಹಿಕಲ್ ಕೂಡ ಇರುತ್ತೆ. NS 125 ಹೌದು, 125cc ಬರುತ್ತೆ. 24 ಮಾಡಲು ಸಿಂಗಲ್ ಓನರ್ ಗಾಡಿ, ಒರಿಜಿನಾಲಿಟಿ ಗಾಡಿ. ಓಕೆನಾ, ಗಾಡಿಯಲ್ಲಿ ಎಲ್ಲಿ ಡೆಂಟು ಕ್ರಾಚ್ ಏನು, ಸೂಪರ್ ಕಂಡೀಷನ್, ವೆಲ್ ಮೇಂಟೆಡ್ ಗಾಡಿ ಅಂತ ಹೇಳ್ಬೋದು. ಇಂಜಿನ್ ಕಂಡೀಷನ್ ಸೂಪರ್, ಡಾಕ್ಯುಮೆಂಟ್ಸ್ ಕಂಡೀಷನ್ ಸೂಪರ್. ಓಕೆನಾ, ಯಾವುದೇ ರೀತಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಟ್ರಾನ್ಸ್ಫರ್ ನಾವು ಮಾಡಿಸ್ಕೊಡ್ತೀವಿ. ಕಸ್ಟಮರ್ ಬಂದು ಗಾಡಿ ತಗೊಂಡ್ರು ಸಾಕು. ವಿತೌಟ್ ಟ್ರಾನ್ಸ್ಫರ್ ಕೊಡಲ್ಲ, ಯಾವುದೇ ಗಾಡಿ ಟ್ರಾನ್ಸ್ಫರ್ ಮಾಡೇ ಕೊಡ್ತೀವಿ ನಾವು. ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡ್ತೀರಾ? ಟ್ರಾನ್ಸ್ಫರ್ ಚಾರ್ಜಸ್ ಮಾತ್ರ ಕೊಡಬೇಕಾಗುತ್ತೆ, ಬಟ್ ನಾವು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಈ ಗಾಡಿ ತೋರಿಸ್ಬಿಡಿ ವೀಕ್ಷಕರಿಗೆ, ಎಲ್ಲಿ ಡೆಂಟು ಕ್ರಾಚ್ ಏನಿಲ್ಲ, ಸೂಪರ್ ಕಂಡೀಷನ್, ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು 88,000. ನಿಮ್ ವೀಕ್ಷಕರು ನಮ್ಮ ಶೋರೂಮ್ ಬರ್ಲಿ, 85 ಆಗುತ್ತೆ. ಇನ್ನೂ ಕಡಿಮೆ ಮಾಡಿಕೊಡೋಣ, ಬರಲಿ ನಿಮ್ಮ ವೀಕ್ಷಕರು. ಲೋನ್ ಆಪ್ಷನ್ ನೋಡೋರಿಗೆ ಏನೇನು ಡಾಕ್ಯುಮೆಂಟ್ ಒಂದು ಲೋನ್ ಆಪ್ಷನ್ಸ್ ಅಂದ್ರೆ ಪಾನು, ಆಧಾರ್, ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತಗೊಂಡ್ಬರ್ಬೇಕಾಗುತ್ತೆ. ಬೆಂಗಳೂರು ಆದ್ರೆ ಓನ್ ಮನೆ ಅಂತಂದ್ರೆ ಅವ್ರ ಅಡ್ರೆಸ್ ಕೊಡ್ಬೇಕಾಗುತ್ತೆ. ರೆಂಟಲ್ ಮನೆ ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಕೊಡ್ಬೇಕಾಗುತ್ತೆ. ಒಂದು 30% ಡೌನ್ ಪೇಮೆಂಟ್. ಗಾಡಿ ಏನ್ ರೇಟ್ ಹೇಳಿದೆ ಅದ್ರಲ್ಲಿ 30% ಡೌನ್ ಪೇಮೆಂಟ್ ಮಾಡ್ಬೇಕು. ಇನ್ನು 70% ಲೋನ್ ಆಗುತ್ತೆ. ಯಾವುದೇ ಗಾಡಿ ನಮ್ ಕಡೆ ತಗೊಂಡ್ರು 70% ಲೋನ್ ಆಗುತ್ತೆ, 30% ಡೌನ್ ಪೇಮೆಂಟ್. ಒಂದು 30,000 ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. 50,000 ಆರಾಮಾಗಿ ಲೋನ್ ಆಗುತ್ತೆ. ಸೊ ಇನ್ನು ನೀವು ಮೈಲೇಜ್ ವೆಹಿಕಲ್ ನೋಡ್ಬೋದು. ಮೈಲೇಜ್ ಅಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಇವರಲ್ಲಿ ಮೈಲೇಜ್ ವೆಹಿಕಲ್ಸ್ ಸ್ಪೆಂಡರ್ ನಿಮಗೆ ಓಲ್ಡ್ ಮಾಡಲ್ ಬೇಕಾ, ಲೇಟೆಸ್ಟ್ ಬೇಕಾ? ಇದು ಬಂದ್ಬಿಟ್ಟು ಸ್ಪೆಂಡರ್ 23 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 11,000 ಕಿಲೋಮೀಟರ್ ಓಡಿದೆ, ಜಾಸ್ತಿ ಓಡಿಲ್ಲ ಗಾಡಿ. ಜೆನ್ಯೂನ್ ರೈಡಿಂಗ್. ನಮ್ದ್ರಲ್ಲಿ ಮೀಟರ್ ಟೆಂಪರ್ ಮಾಡೋದು, ಆ ಗಾಡಿ ತಗೊಂಡು ಈ ಗಾಡಿಗೆ ಹಾಕೋದು ಅದಿಲ್ಲ. ಏನು ಒರಿಜಿನಾಲಿಟಿ, ಕಸ್ಟಮರ್ ಕಡೆ ಹೆಂಗ್ ಬೈ ಮಾಡೋದು ಹಂಗೆ ನಿಲ್ಸಿತ್ತು ನಮ್ಮ ಶೋರೂಮ್ ಅಲ್ಲಿ. ನೋಡ್ತಾ ಇರ್ಬೋದು, ತೋರಿಸ್ಬಿಟ್ಟು ವೀಕ್ಷಕರೇ, ಫುಲ್ ನೀಟ್ ಕಂಡೀಷನ್ ಗಾಡಿ. 23 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು 68,000. 65ಕ್ಕೆ ಫೈನಲ್ ಆಗುತ್ತೆ. 65ಗೆ. ಇದು 23 ಮಾಡಲ್. ಇದು 24 ಮಾಡಲ್, ಬ್ಲಾಕ್ ಕಲರ್. ಇದು ಡಿಜಿಟಲ್ ಮೀಟರ್ ಬರುತ್ತೆ, ಮ್ಯಾನುವಲ್ ಮೀಟರ್ ಅಲ್ಲ. ಡಿಜಿಟಲ್ ಮೀಟರ್, ಡಿಜಿಟಲ್ ಹೆಡ್ಲೈಟ್ ಪ್ರತಿಯೊಂದು ಬಂದ್ಬಿಡುತ್ತೆ, ಎಲ್ಲ ಬರುತ್ತೆ. ಓಕೆನಾ, ಬ್ಲಾಕ್ ಕಲರ್ ಇದೆ. 24 ಮಾಡಲ್, ಸಿಂಗಲ್ ಓನರ್ ಗಾಡಿ, ಜೆನ್ಯೂನ್ ರೈಡಿಂಗ್. ನಮ್ದ್ರಲ್ಲಿ ಇದು ಮೀಟರ್ ಟೆಂಪರ್ ಮಾಡೋಕ್ಕೂ ಬರಲ್ಲ, ಇದು ಡಿಜಿಟಲ್ ಮೀಟರ್ ಅಲ್ವಾ. ಜೆನ್ಯೂನ್ ರೈಡಿಂಗ್ ಇರುತ್ತೆ. ಗಾಡಿಲಿ ಎಲ್ಲಿ ಡಿಫಾಲ್ಟ್ ಇಲ್ಲ. ಓಕೆನಾ, ಎಲ್ಲ ಸೆನ್ಸರ್. ಕಂಪ್ಲೀಟ್ ಸೆನ್ಸರ್, ಎಲ್ಲ ಸೆನ್ಸರ್. ಸ್ಟ್ಯಾಂಡ್ ಇದ್ರೆ ಸ್ಟಾರ್ಟ್ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಫುಲ್ ಸೆನ್ಸರ್ ಅಲ್ಲಿ ಇದೆ. 24 ಮಾಡಲು ಸಿಂಗಲ್ ಓನರ್ ಗಾಡಿ, ಜೆನ್ಯೂನ್ ರೈಡಿಂಗ್ ಗಾಡಿ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು 78,000. 78,000. ಹೌದು, ನಿಮ್ ವೀಕ್ಷಕರ ಶೋರೂಮ್ ಬರಲಿ 75 ಆಗುತ್ತೆ. ಇನ್ನೂ ಕಡಿಮೆ ಮಾಡಿಕೊಡೋಣ, ಬರಲಿ. ನೆಗೋಷಿಯಬಲ್ ಅಂತ ಹಾಗೆ ಆಗುತ್ತೆ. ಸೊ ಬೆಸ್ಟ್ ನೆಗೋಷಿಯೇಟ್ ಪ್ರೈಸಿಂಗ್ ಅಲ್ಲಿ ಆಗ್ತಿದೆ. ಸೊ ಬೇಗ ವಿಸಿಟ್ ಮಾಡಿ. ಸೊ ಲೊಕೇಶನ್ ಬಂದು ನಿಮಗೆ ನೆಲಮಂಗಲ ಬೈಪಾಸ್ ರೋಡಲ್ಲೇ ಇದೆ.
ಸೊ ಬೇಗ ಒಂದು ವಿಸಿಟ್ ಮಾಡ್ಬೋದು. ಲೊಕೇಶನ್ GPS ಲಿಂಕ್ ಕೂಡ ಇರುತ್ತೆ. ಹಾಗೆ ಇನ್ನೊಂದು ಸ್ಪ್ಲೆಂಡರ್ ನೋಡಿದ್ರೆ ಇರೋ ಹೊಂಡಾ ಸ್ಪ್ಲೆಂಡರ್ ನಿಮ್ಗೆ ಇರೋ ಸ್ಪ್ಲೆಂಡರ್ ಕೂಡ ಇರುತ್ತೆ. ಬ್ರದರ್ ಇದು ಬಂದ್ಬಿಟ್ಟು ಕರೆಕ್ಟ್ ಆಗಿ ಒಂದು ವರ್ಷದ ಗಾಡಿ. ಓಕೆ 24 ಎಂಡಿಂಗ್ ಅಲ್ಲಿ ತಗೊಂಡಿರೋದು. ಓಕೆನಾ 24 ಎಂಡಿಂಗ್ ಅಲ್ಲಿ ಈಗ 26 ಇದು ಹೋಗ್ತದೆ, ಜನವರಿ ಹೋಗ್ತದೆ. ಓಕೆ ಒಂದು ವರ್ಷದ ಗಾಡಿ ಇದು. ಕ್ಲಾಸ್ ಕಂಡೀಷನ್ ಸೂಪರ್ ಕಂಡೀಷನ್ ಇದೆ. ಓಕೆ ಕಸ್ಟಮರ್ ಹಾಕಿರೋ ರೇಡಿಯಮ್ಸ್ ರಿಮೂವ್ ಮಾಡಿಲ್ಲ, ಹಂಗೆ ಇದೆ. ನೋಡ್ತಾ ಇರ್ಬೋದು ಕನ್ನಡಿಗ ಅಂತ ಹಾಕ್ಸಿದಾನೆ. ಓಕೆ ಆ ರೇಡಿಯಮ್ಸ್ ರಿಮೂವ್ ಮಾಡಿಲ್ಲ. ಕಸ್ಟಮರ್ ಕಡೆಯಿಂದ ಹೆಂಗ್ ಬಂದ್ಬಿಟ್ಟು ಹಂಗೆ ನಿಲ್ಸಿರ್ತೀವಿ ಗಾಡಿ. ಜೆನ್ಯೂನ್ ರೈಡಿಂಗ್ ಗಾಡಿ. ಓಕೆ ಯಾವ ರೀತಿ ಇಂಜಿನ್ ಅಲ್ಲಿ ಡಿಫಾಲ್ಟ್ ಇರಲ್ಲ, ಹೊಸ ಗಾಡಿ. ಈ ಗಾಡಿಗೆ ನಾವು ಕೊಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು 80,000. ನಿಮ್ಮ ವೀಕ್ಷಕರ ಶೋರೂಮ್ ಬರ್ಲಿ 76 ಆಗುತ್ತೆ. 76 ಆಗುತ್ತಾ? ಸೊ 76 ಆಗುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಯಾವ್ದೇ ವೆಹಿಕಲ್ ನೋಡ್ತಾರೆ NBN ರಾಯಲ್ ಮೋಟಾರ್ಸ್ ಅಲ್ಲಿ ಎಲ್ಲ ಸಿಂಗಲ್ ಓನರ್ಶಿಪ್ ಗಾಡಿಗಳು. ಓಕೆ ಸೆಕೆಂಡ್ ಓನರ್ ಬಂದು ರೇರ್ ವೆಹಿಕಲ್ ಆಗಿರುತ್ತೆ. ಎಕ್ಸ್ಚೇಂಜ್ ವೆಹಿಕಲ್ ಇರುತ್ತಾ? ಸೆಕೆಂಡ್ ಓನರ್ ಗಾಡಿ ನಮ್ಮ ಕಡೆ ಇಲ್ವೇ ಇಲ್ಲ, ತರ್ಸೋದೇ ಇಲ್ಲ. ಹೌದು. ಓಕೆ ಇನ್ನೊಂದು ವೆಹಿಕಲ್ ಕೂಡ ಇರುತ್ತೆ, ಸ್ಪ್ಲೆಂಡರ್. ಹೇಳಿ. ಇದು 24 ಮಾಡಲ್. ಓಕೆ ಸಿಂಗಲ್ ಓನರ್ ಗಾಡಿ. ಜೆನ್ಯೂನ್ ರೈಡಿಂಗ್. ಓಕೆ ಗಾಡಿಯಲ್ಲಿ ಡೆಂಟು ಕ್ರಾಚ್ ಏನಿಲ್ಲ, ಸೂಪರ್ ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು. ಓಕೆ ಟೈರ್ ಕೂಡ ಹೊಸದೇ ಇರುತ್ತೆ. ಹೌದು. ಈ ಗಾಡಿಗೆ ನಾವು ಕೊಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು 78,000. ಓಕೆ 75 ಆಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ. ವೀಕ್ಷಕರ ಶೋರೂಮ್ ಬರ್ಲಿ. ಓಕೆ ನೆಗೋಷಿಯಬಲ್ ಅಂತ ಹಾಗೆ ಆಗುತ್ತೆ. ಓಕೆ ಫ್ಲಾಶ್ ಅಂಡ್ ಫ್ಲೆಶ್ ಇದು 24 ಮಾಡಲು. ಓಕೆ ಸಿಂಗಲ್ ಓನರ್ ಗಾಡಿ. ಕಸ್ಟಮರ್ ಏನ್ ಹಾಕಿದ್ರೆ ಎಲ್ಲ ಬಂಪರ್ ನೋಡಿ ಎಷ್ಟು ನೀಟಾಗಿ ಬಂಪರ್ಗೆಲ್ಲ ಪ್ಯಾಕ್ ಮಾಡಿದ್ರೆ. ಕಸ್ಟಮರ್ ಅದು ಯಾವ್ದು ರಿಮೂವ್ ಮಾಡಿಲ್ಲ, ಹಂಗೆ ಇದೆ. ಕಸ್ಟಮರ್ ಕಡೆಯಿಂದ ಹೆಂಗ್ ಬೈ ಮಾಡಿದ್ರೆ ಹಂಗೆ ನಿಲ್ಸಿರ್ತಾರೆ ನಮ್ಮ ಕಡೆಗೆ. ಮೀಟರ್ ಟೆಂಪರ್ ಮಾಡೋದು ಅದು ಇದು ಚೇಂಜ್ ಮಾಡೋದು ಏನಿಲ್ಲ. ಕಸ್ಟಮರ್ಗೆ ನೇಮ್ ಸಹ ನಾವು ರಿಮೂವ್ ಮಾಡಿರಲ್ಲ, ಅವ್ರು ಹಾಕಿರೋ ರೇಡಿಯಂ ಅದೇ ಇರುತ್ತೆ. ಕಸ್ಟಮರ್ಗೆ ಒಬ್ರಿಗೆ ಇಷ್ಟ ಆಗುತ್ತೆ ಹಂಗೆ ತಗೊಂಡು ಹೋಗ್ತಾರೆ, ರಿಮೂವ್ ಮಾಡ್ತಾರೆ ಹಂಗಂತ ಹೇಳ್ಬಿಟ್ಟು. ಕಸ್ಟಮರ್ ಬಂದ್ಮೇಲೆ ಅವ್ರು ರಿಮೂವ್ ಮಾಡಿಕೊಳ್ಳಿ ಏನು ಮಾಡಿಕೊಳ್ಳಿ ಹಂಗೆ ಇರುತ್ತೆ. ಅದೇನು ಇದು ಮಾಡಕ್ ಹೋಗಲ್ಲ. ಒರಿಜಿನಾಲಿಟಿ ಗಾಡಿ 24 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು 78,000. ಓಕೆ ಒಂದು 75 74 ಆಗ್ಬಿಡುತ್ತೆ. 74 ಆಗುತ್ತಾ? ಓಕೆ ಇನ್ನು ಶೋರೂಮ್ ಬರ್ಲಿ ವೀಕ್ಷಕರು, ಇನ್ನೂ ಕಡಿಮೆ ಆಗುತ್ತೆ. ಸೊ ನೆಗೋಷಿಯಬಲ್ ಅಂತ ಆಗಿ ಆಗುತ್ತೆ. ಹೌದು. ಸೊ ನೀವು ಯೂಸ್ ವೆಹಿಕಲ್ ನೋಡ್ತಾ ಇದ್ರೆ ಪ್ರತಿಯೊಂದು ನಿಮ್ಗೆ ಏನಿಲ್ಲ ಅಂದ್ರೆ 50,000 ಇಂದ 60,000 ಕಡಿಮೆಗೊಂದು ಸಿಕ್ಕುತ್ತೆ. ಸೊ ಹೊಸ ಗಾಡಿ ತಗೊಂತಿದ್ರೆ ಬೆನಿಫಿಟ್ಸ್ ಏನಂದ್ರೆ ನೀವೇ ಸಿಂಗಲ್ ಓನರ್ ವೆಹಿಕಲ್ ಆಗಿರ್ತಾರೆ. ಸೊ ಇವಾಗ ತಗೊಂಡ್ರೆ ಸೆಕೆಂಡ್ ಓನರ್ ವೆಹಿಕಲ್ ಆಗ್ತಾರೆ ಅಂತ ಹೇಳಿ. ನಮ್ಮ ಹತ್ರ ಗಾಡಿ ತಗೊಂಡ್ರೆ ಆಯಿಲ್ ಚೇಂಜ್ ಮಾಡ್ಬೇಕು, ಪೆಟ್ರೋಲ್ ಹಾಕೊಂಡು ಬಿಡ್ಬೇಕು, ಅಷ್ಟೇ ಕೆಲಸ. ಅದು ಬಿಟ್ಟು ಬೇರೆ ₹1 ಕೆಲಸ ಇರಲ್ಲ. ಓಕೆನಾ ಎಲ್ಲ ಮಾಡಲ್ ಗಾಡಿಗಳು, ಹೊಸ ಗಾಡಿಗಳು ಇರುತ್ತೆ. ಆರಾಮಾಗಿ ಒಂದು 4 ರಿಂದ 5 ವರ್ಷ ಹೊಡ್ಬಿಟ್ಟು ಮತ್ತೆ ರೀಸೇಲ್ ಮಾಡಿದ್ರು ಅದಕ್ಕೆ ಹೋಗ್ಬಿಡುತ್ತೆ ಗಾಡಿ. ಓಕೆ ರೀಸೇಲ್ ಮಾಡ್ಕೊಂತೀರಾ? ಓಕೆ ರೀಸೇಲ್ ಕೂಡ ನೀವೇ ಮಾಡ್ಕೊತೀರಾ? ಮಾಡ್ಕೊಂತೀವಿ ಅಂತ. ಓಕೆ ಸೊ ನಿಮ್ಮಲ್ಲಿ ಗಾಡಿಗಳು ಯಾರು ತಗೊಂಡಿದ್ರೆ ರೀಸೇಲ್ ಇಮಿಡಿಯೇಟ್ ಆಗಿ ಮಾಡ್ಕೊತೀರಾ? ಆಗುತ್ತೆ. ಓಕೆ ಬೈ ಎಕ್ಸ್ಚೇಂಜ್ ಎಲ್ಲ ಪ್ರತಿಯೊಂದು ನೀವೇ ಮಾಡ್ತೀರಾ? ಹೌದು. ಓಕೆ ಪ್ರತಿಯೊಂದು ವೆಹಿಕಲ್ ಸಿಕ್ತಿದೆ. ಸೊ ಬೇಗ ವಿಸಿಟ್ ಮಾಡಿ NBN ರಾಯಲ್ ಮೋಟಾರ್ಸ್. ಎಲ್ಲಿ ಬಂದ್ಬಿಡುತ್ತೆ ಲೊಕೇಶನ್ ಬಿಡಿ ಇನ್ನೊಂದ್ಸರಿ. ಇದು ಬಂದ್ಬಿಟ್ಟು ನೆಲಮಂಗಲ ಹತ್ರ ಬಿನ್ಮಂಗಲ ಅಂತ ಬರುತ್ತೆ. ಓಕೆ ಈ ಕಡೆ ಬೆಂಗಳೂರು ಕಡೆಯಿಂದ ಬಂದ್ರೆ ಅರಶಿನಗುಂಟೆ ಬೈಪಾಸ್ ಸಿಗುತ್ತೆ ನಿಮಗೆ. ಅರಶಿನಗುಂಟೆ ಬೈಪಾಸ್ ಇಂದ ಒಂದು 800 ಮೀಟರ್ಸ್ ಅಷ್ಟೇ. ಓಕೆ ಈ ಕಡೆ ತುಮಕೂರಿನಿಂದ ಬಂದ್ರೆ ಸೊಂಡೆಕಪ್ಪ ಬೈಪಾಸ್ ಸಿಗುತ್ತೆ. ಓಕೆ ಸೊಂಡೆಕಪ್ಪ ಬೈಪಾಸ್ ಇಂದ ಒಂದು 2-3 ಕಿಲೋಮೀಟರ್ ಹೈವೇ ಪಕ್ಕದಲ್ಲಿ ಸರ್ವಿಸ್ ರೋಡ್ ಬಂದ್ಬಿಟ್ಟು ಸಿಕ್ಬಿಡುತ್ತೆ. ಓಕೆ ವೀಕ್ಷಕರಿಗೆ ಅಷ್ಟಕ್ಕೆ ಎಕ್ಸಾಕ್ಟ್ ಲೊಕೇಶನ್ ಬೇಕಂದ್ರೆ ವಿಡಿಯೋದಲ್ಲಿ ಕೊಟ್ಟರೆ ನಮ್ಮ ನಂಬರ್ಗೆ ಹಾಯ್ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಆಗಿ ಶೋರೂಮ್ ಲೊಕೇಶನ್ ಅವ್ರ ವಾಟ್ಸ್ಆಪ್ ಗೆ ಬಂದ್ಬಿಡುತ್ತೆ. NBN ರಾಯಲ್ ಮೋಟಾರ್ಸ್ ಅಲ್ಲಿ ಒಳ್ಳೆ ಕಂಡೀಷನ್ ಗಾಡಿ ಇದೆ, ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಮತ್ತೆ ಇವಾಗ ಏನೆಲ್ಲ ರೇಟ್ ಇದೆ ಎಲ್ಲ ಫಿಕ್ಸ್ಡ್ ಇರಲ್ಲ. ನೀವು ಶೋರೂಮ್ ಬನ್ನಿ, ಇನ್ನೂ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಗೆ ನಮ್ಮ ಹತ್ರ ಒರಿಜಿನಾಲಿಟಿ ಗಾಡಿ ಇರುತ್ತೆ. ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ್ದು ಡಿಫಾಲ್ಟ್ ಇರಲ್ಲ, ನಾವೇ ಹೆಸರು ಮಾಡಿಸ್ಕೊಡ್ತೀವಿ. ವಿತೌಟ್ ಟ್ರಾನ್ಸ್ಫರ್ ಕೊಡಲ್ಲ ಯಾವುದೇ ರೀತಿ. ಓಕೆನಾ ಟ್ರಾನ್ಸ್ಫರ್ ಚಾರ್ಜಸ್ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ. ಟ್ರಾನ್ಸ್ಫರ್ ಮಾಡೇ ಕೊಡ್ತೀವಿ. ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಗೆ ಗಾಡಿ ಕೊಡಲ್ಲ. ಓಕೆನಾ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಮಾಡೇ ಕೊಡ್ತೀವಿ. ಇವಾಗ ಏನ್ ನಿಮಗೆ ಗಾಡಿ ರೇಟ್ ಇದೆ ಅದ್ರಲ್ಲಿ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಇವಾಗ ಏನ್ ಗಾಡಿ ರೇಟ್ ಇದೆ ಅದರಲ್ಲಿ 70% ಲೋನ್ ಆಗುತ್ತೆ, 30% ಡೌನ್ ಪೇಮೆಂಟ್ ಮಾಡ್ಬೇಕು. ಓಕೆನಾ ಇದು ಮಾತ್ರ ನೆನ್ಪಿಟ್ಕೊಳ್ಳಿ. 30% ಡೌನ್ ಪೇಮೆಂಟ್ ಮಾಡಲೇಬೇಕು, ಇನ್ನು 70% ಲೋನ್ ಮಾಡಿಸ್ಕೊಡ್ತೀನಿ. ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಆದಷ್ಟು ಬೇಗ ನಮ್ಮ ಶೋರೂಮ್ ವಿಸಿಟ್ ಮಾಡಿ. ನಿಮ್ಗೆ ಯಾವ್ದು ಗಾಡಿ ಬೇಕು ಪ್ರತಿಯೊಂದು ಗಾಡಿ ತಗೊಳ್ಳಿ. ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್ ರಿಲೇಷನ್ ಯಾರಾದ್ರೂ ಒಂದು ಬೈಕ್ ತಗೋಬೇಕಂತ ಪ್ಲಾನಿಂಗ್ ಇದ್ರೆ ಅಂತವ್ರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಇದೇ ರೀತಿ ಒಳ್ಳೆ ಮತ್ತೆ ನಮ್ಮ NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಆಸೆ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದುವರಿಸುತ್ತೀನಿ. ಧನ್ಯವಾದಗಳು.